ಖ್ಯಾತ ಜ್ಯೋತಿಷಿಯಿಂದ ಮಹಿಳೆ ಮೇಲೆ ಅತ್ಯಾಚಾರ. ನಾನು ಶಿವ, ನೀನು ಪಾರ್ವತಿ ಎಂತಲೇ ಮಾಡಿದ್ದು ಮಾನಗೇಡಿ ಕೆಲಸ. ಮುಗ್ಧ ಜನರ ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಳ್ಳುವ ಕೆಲವು ಜನರು ಸಮಾಜದಲ್ಲಿ ಧರ್ಮದ ಹೆಸರಿಗೆ ಮಸಿ ಬಳಿತಾ ಇದ್ದಾರೆ. ಹೌದು, ನಂಬಿಕೆ ಮೂಢನಂಬಿಕೆಯಿಂದಾಗಿ ಬದಲಾದಾಗ ಅದು ಅತ್ಯಂತ ಅಪಾಯಕಾರಿ ಸ್ವರೂಪವನ್ನ ತಾಳುತ್ತದೆ. ಅದಕ್ಕೆ ಮಹಾರಾಷ್ಟ್ರದ ಪಾಲ್ಘರ್ನಲ್ಲಿ ನಡೆದ ಈ ಘಟನೆಯೇ ಸಾಕ್ಷಿ. ಹೌದು, ನಾನು ಶಿವ, ನೀನು ಪಾರ್ವತಿ ಎಂಬ ಭ್ರಮೆಯನ್ನ ಭಕ್ತಿಯೊಬ್ಬಳಲ್ಲಿ ಬಿತ್ತಿ ಆಕೆಯ ಮೇಲೆ ಸತತ 3 ವರ್ಷಗಳ ಕಾಲ ಅತ್ಯಾಚಾರ ಎಸಗಿದ ಭೀಕರ ಘಟನೆಯೊಂದು ಬೆಳಕಿಗೆ ಬಂದಿದೆ. ಆ ಕುರಿತು ಸ್ಪೆಷಲ್ ವರದಿ ಇಲ್ಲಿದೆ. ಮಹಾರಾಷ್ಟ್ರದ ಪಾಲ್ಘರ್ನಲ್ಲಿ ಆಮ್ಚಿ ವಸಾಯಿ ಎಂಬ ಸಂಘಟನೆಯನ್ನ ನಡೆಸ್ತಾ ಇದ್ದ ಸ್ವಯಂ ಘೋಷಿತ ದೈವಮಾನವ ಋಷಿಕೇಶ್ ವೈದ್ಯ ಪುಣೆ ನಿವಾಸಿಯೊಬ್ಬಳನ್ನ ಫೇಸ್ಬುಕ್ ಮೂಲಕ ಪರಿಚಯ ಮಾಡಿಕೊಂಡ. ಆಕೆಯ ಧಾರ್ಮಿಕ ಒಲವುಗಳನ್ನ ಲಾಭ ಪಡೆದಿದ್ದಾನೆ. ಅದರಂತೆ ಡಿಸೆಂಬರ್ 2023ರಲ್ಲಿ ಆರೋಪಿ ಋಷಿಕೇಶ್ ವೈದ್ಯ ಆಕೆಯನ್ನ ತನ್ನ ಆಶ್ರಮಕ್ಕೆ ಕರೆಸಿಕೊಂಡಿದ್ದಾನೆ. ಇನ್ನು ಆಕೆ ಅಲ್ಲಿಗೆ ಹೋದ ನಂತರ ಅವನು ಆ ಮಹಿಳೆಯನ್ನ ದಾರಿ ತಪ್ಪಿಸಿ, ನಾನು ಶಿವನ ಅವತಾರ, ನೀನು ನನ್ನ ಪಾರ್ವತಿ ಎಂದು ಆಕೆಗೆ ಮಾದಕ ದ್ರವ್ಯವನ್ನ ಕುಡಿಸಿದ್ದಾನೆ. ಆಕೆ ಪ್ರಜ್ಞೆ ತಪ್ಪಿದಾಗ ಆರೋಪಿಯು ಅವಳ ಮೇಲೆ ಅತ್ಯಾಚಾರ ಮಾಡಿದ್ದಾನೆ. ಆ ಸಮಯದಲ್ಲಿ ಮಹಿಳೆಯ ಅಶ್ಲೀಲ ಚಿತ್ರಗಳನ್ನ ತೆಗೆದುಕೊಂಡು ಅವುಗಳನ್ನ ತೋರಿಸಿ ಸತತ 3 ವರ್ಷ ಆಕೆಯ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಎನ್ನಲಾಗಿದೆ. ನ್ಯೂಸ್ 18 ಹಿಂದಿ ವರದಿ ಮಾಡಿರುವಂತೆ ಋಷಿಕೇಶ್ ವೈದ್ಯನ ಮೇಲೆ ಪ್ರಕರಣ ದಾಖಲಿಸಲು ಎದುರಿಸ್ತಾ ಇದ್ಲು. ಆದರೆ ಇತ್ತೀಚೆಗೆ ನಾಸಿಕ್ನಲ್ಲಿ ಜ್ಯೋತಿಷಿ ಅಶೋಕ್ ಕರಾತಿ ಎಂಬಾತ ಇಂತಹದೇ ಪ್ರಕರಣದಲ್ಲಿ ಬಂಧಿತನಾಗಿದ್ದಾನೆ. ಇದನ್ನ ನೋಡಿ ಆ ಮಹಿಳೆಯು ಧೈರ್ಯ ತಂದುಕೊಂಡು ತನ್ನ ಪತಿಯ ಬಳಿ ಈ ವಿಷಯ ತಿಳಿಸಿ ಪೊಲೀಸರಿಗೆ ದೂರನ್ನ ನೀಡಿದ್ದಾಳೆ. ಅದರಂತೆ ವಸೈನ ಮಾಣಿಕ್ಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಅತ್ಯಾಚಾರ ನಡೆದ ಮೊದಲ ಸ್ಥಳ ಪುಣೆಯಾದ್ರಿಂದ ಈ ಪ್ರಕರಣವನ್ನು ಹೆಚ್ಚಿನ ತನಿಖೆಗಾಗಿ ಪುಣೆಯ ಹಡಪ್ಸರ್ ಪೊಲೀಸ್ ಠಾಣೆಗೆ ವರ್ಗಾಯಿಸಲಾಗಿದೆ. ಏತನ್ಮಧ್ಯೆ ಪೊಲೀಸರು ಆತನಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರಂತೆ. ಇನ್ನೊಂದೆಡೆ ಆರೋಪಿ ಋಷಿಕೇಶ್ ವೈದ್ಯ ತನ್ನ ಸಾಮಾಜಿಕ ಜಾಲತಾಣದ ಖಾತೆಯಲ್ಲಿ ಪೋಸ್ಟ್ ಮಾಡುವ ಮೂಲಕ ತನ್ನ ಮೇಲಿನ ಎಲ್ಲ ಆರೋಪಗಳು ಸುಳ್ಳು ಮತ್ತು ಇದು ತನ್ನನ್ನು ಸಿಲುಕಿಸಲು ಮಾಡಿರುವ ಸಂಚು ಎಂದು ಹೇಳಿಕೊಂಡಿದ್ದಾನೆ. ಆದರೆ ಪೊಲೀಸರು ಈ ಹೇಳಿಕೆಯನ್ನ ಗಣನೆಗೆ ತೆಗೆದುಕೊಳ್ಳದೆ ಲಭ್ಯವಿರುವ ತಾಂತ್ರಿಕ ಸಾಕ್ಷಿಗಳನ್ನ ಮತ್ತು ಮಹಿಳೆಯು ಹೇಳಿಕೆಯ ಆಧಾರದ ಮೇಲೆ ಮುಂದಿನ ಕ್ರಮವನ್ನು ಕೈಗೊಳ್ಳುತ್ತಿದ್ದಾರೆ.